ಪಟಾಕಿ ನನ್ನ ಮೇಲೆ ಹಾಕ್ಬಿಡ್ಬಿಡಿ ಮತ್ತೆ ವಾರ ವಾರ ಕೇಳ್ಕೊಂಡ್ರೆ ಪಟಾಕಿ ನನ್ನ ಮೇಲೆ ಹಾಕ್ಬಿಡ್ಬಿಡಿ ಮತ್ತೆ. ಹೌದಾ? ಎಲ್ಲಿದೆ ಎಲ್ಲಿದೆ? ಸೊ ಆಯ್ತಾಯ್ತಾಯ್ತು. ಓಕೆ ಓಕೆ ಓಕೆ. ಬೆಂಗಳೂರು ಮಾಗಡಿ ಮೇನ್ ರೋಡಲ್ಲಿ ಪ್ರತಿದಿನ ಸಾವಿರಾರು ಜನ ಓಡಾಡ್ತಾರೆ. ಆದರೆ ಇದೇ ರಸ್ತೆಯ ಪಕ್ಕದಲ್ಲಿ ಈ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ? ಇದು ತುಂಬಾ ಫೇಮಸ್ ಟೆಂಪಲ್ ಇದು. ಯಾವುದು ಇದೇ ಬ್ಯಾನರ? ಗಣೇಶೋತ್ಸವದ್ದು. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಸೊಲ್ಲಾಪುರದಮ್ಮ ತಾಯಿ ದೇವಸ್ಥಾನ. ಈ ದೇವಿಯ ಬಗ್ಗೆ ಇಲ್ಲಿನ ಜನರಿಗೆ ಇರುವ ನಂಬಿಕೆ ಏನು, ಈ ದೇವಸ್ಥಾನದ ಇತಿಹಾಸ ಏನು, ಇದನ್ನೆಲ್ಲ ಈ ಒಂದು ಬ್ಲಾಗಲ್ಲಿ ನೋಡೋಣ. ದೇವಸ್ಥಾನ ರೋಡಿಗೆ ಅಂಟ್ಕೊಂಡಿರೋದ್ರಿಂದ ಇಲ್ಲಿ ತುಂಬ ವೆಹಿಕಲ್ಸ್ ಓಡಾಡ್ತಾ ಇರುತ್ತೆ. ಸೊ ತುಂಬ ಕೇರ್ಫುಲ್ಲಾಗಿ ರೋಡ್ನ ಕ್ರಾಸ್ ಮಾಡಿ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನಾನು ವ್ಲಾಗ್ ಮಾಡ್ತಾ ಇರೋದನ್ನು ನೋಡಿ ಕೆಲವೊಂದಿಷ್ಟು ಮಕ್ಕಳು ಬಂದು ನಾವು ಗಣೇಶೋತ್ಸವಕ್ಕೆ ಫಂಡ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಇಲ್ಲಿ ಪಟಾಕಿನ ಹೊಡಿಯೋಕ್ಕ ಅಂತ ನನ್ನ ಹತ್ರ ಕೇಳ್ಕೊಂಡ್ರು. ಬಟ್ ನಾನು ಅಲ್ಲಿ ಪಟಾಕಿ ಹೊಡಿಯೋದಕ್ಕೆ ಹೋಗಿಲ್ಲ, ಬಿಕಾಸ್ ಕೆಲವೊಂದು ಸಲ ಅದರಿಂದ ಹಾರ್ಮ್ ಕೂಡ ಆಗುತ್ತೆ. ಬೆಂಗಳೂರಿನ ತುಂಬ ಫೇಮಸ್ ಟೆಂಪಲ್ ಇದು, ತುಂಬ ಪವರ್ಫುಲ್ ಟೆಂಪಲ್ ಇದು, ಸೊಲ್ಲಾಪುರದ ಅಮ್ಮನ ದೇವಸ್ಥಾನ ಅಂತ. ಸೊ ಇಲ್ಲಿ ಆಷಾಢ ಪೂಜಾ ನಡೀತಾ ಇದೆ. ಈ ದೇವಸ್ಥಾನದ ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದರೆ ಬೆಂಗಳೂರಿನ ಸುಂಕದಕಟ್ಟೆ ಪ್ರದೇಶದಲ್ಲಿ ಹೆಗ್ಗನಹಳ್ಳಿ ಮೇನ್ ರೋಡಲ್ಲಿ ಹೊಸ ಕಟ್ಟಡಗಳಾಗಿವೆ, ಹೊಸ ರಸ್ತೆಗಳು, ಹೊಸ ಲೇಔಟ್ಗಳಾದರೂ ಕೂಡ ಇಂಥ ಹಳೆಯ ದೇವತಾ ಕ್ಷೇತ್ರಗಳಿಗೆ ಬರೋದನ್ನ ಜನರು ಮಾತ್ರ ಬಿಟ್ಟಿಲ್ಲ. ದೇವಸ್ಥಾನ ಚಿಕ್ಕದಾಗಿರ್ಬೋದು, ಆದರೆ ಇಲ್ಲಿ ಬರೋ ಭಕ್ತರ ನಂಬಿಕೆ ಚಿಕ್ಕದಲ್ಲ. ಗ್ರಾಮ ದೇವತೆಗಳ ದೇವಸ್ಥಾನಗಳ ವಿಶೇಷತೆ ಇದು. ಇಲ್ಲಿನ ಜನರಿಗೆ ದೇವರು ಅಂದರೆ ದೂರದಲ್ಲಿರೋ ಒಂದು ಶಕ್ತಿ ಮಾತ್ರ ಅಲ್ಲ, ತಮ್ಮ ಮನೆಯವರಂತೆ, ತಮ್ಮ ಕಷ್ಟ ಕೇಳುವ ತಾಯಿ ಅಂತೆ. ಆಷಾಢ ಪೂಜೆ ನಡೀತಾ ಇದೆ. ನಾಳೆ ಲಾಸ್ಟ್ ಆಷಾಢ ಪೂಜೆನಾ? ಇದೆ ಅಂತ 800 ವರ್ಷದಿಂದ ಇದೆ. ದೀಪ ಹಚ್ತಾರೆ, ಒಬ್ಬೊಬ್ರು ಏನೋ ಬೇಡ್ಕೊಂಡು ಹಚ್ತಾ ಇರ್ತಾರೆ. ಎಷ್ಟು ವಾರ ಅಂತ ಮಾಡ್ಬೇಕು ಅದನ್ನ? ಅಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ 7 ವಾರ 9 ವಾರ ಎಲ್ಲ ಇರ್ತಿತ್ತು. ಹಂಗೇನಿಲ್ಲ, ಒಬ್ಬೊಬ್ರದ್ದು 11, 15, 10 ಹಚ್ಕೊಂಡ್ ವಾರ ವಾರ ಒಂದೊಂದ್ ವಾರಕ್ಕೆ ಒಂದೊಂದ್ ದೀಪ ಅಷ್ಟೇ ಆಡ್ ಆಗ್ತಾ ಹೋಗುತ್ತೆ. ಕೇಳ್ಕೊಂಡ್ರೆ ಖಂಡಿತ ನಡೆಯುತ್ತೆ. ಕರೆಕ್ಟ್ ಬೇಕು ಮಂದಿ ಅಂದ್ರೆ ಹೌದಾ? ಥ್ಯಾಂಕ್ ಯು, ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರಿ. ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದಾ? ಹೌದಾ? ಓಕೆ. ನಾನು 2-3 ಸಲ ಮಾಡಿದೀನಿ, ತುಂಬಾ ಸಲ ಮಾಡಿದೀನಿ. ಇದು ಮೂಲ ಸ್ಥಾನ, ಅದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿರೋದು. ಓಕೆ, ತುಂಬಾ ಹಳೆ ಕಾಲದಿಂದ ಇದೆ. ಬರ್ತಾ ಇರ್ತೀರಾ? ಯಾವಾಗ್ಲೂ ಬರ್ತಿರ್ತೀರಾ? ತುಂಬಾ ಒಳ್ಳೇದಾಗತ್ತೆ. ಯಾವ ವಾರ ಜಾಸ್ತಿ ಕ್ರೌಡ್ ಇರುತ್ತೆ? ಬೆಂಗಳೂರಲ್ಲಿ ಅಣ್ಣಮ್ಮ, ಸೊಲ್ಲಾಪುರದಮ್ಮ, ಮಾದೇವಮ್ಮ, 3 ದೇವಸ್ಥಾನ ಮೊದಲೇ ಬಿದ್ದಿದ್ದು ಕೆಂಪೇಗೌಡ ಕಾಲದಿಂದ. ಅದಕ್ಕಿಂತ ಮೊದಲು 800 ವರ್ಷದಿಂದ 800 ವರ್ಷದ ಹಳೆ ದೇವಸ್ಥಾನ. ಬಟ್ ಈ ಕಲ್ಲೆಲ್ಲ ನೋಡಿದ್ರೆ ಹೊಸದು, ಕಟ್ಟಡ ಹೊಸದು. 3 ವರ್ಷ ಆಯ್ತು. 3 ವರ್ಷ ಆಯ್ತು ಜೀರ್ಣೋದ್ಧಾರ ಮಾಡಿ ದೇವಸ್ಥಾನ. 3ನೇ ವರ್ಷ 3 ವರ್ಷ ಆಯ್ತು ದೇವಸ್ಥಾನ ಕಟ್ಟಿ 3 ವರ್ಷ ಅಲ್ವಾ? ಹೌದು, ಅದೇ ಉದ್ಭವ ಮೂರ್ತಿ ಅವತ್ತಿನ ಕಾಲ 800 ವರ್ಷದಲ್ಲಿ. ಇಲ್ಲಿ ಒಳಗಡೆ ಮಧ್ಯೆ ಇರುತ್ತಾ?
ಈ ಶಿವಲಿಂಗ ಸಾಕಷ್ಟು ವರ್ಷಗಳಿಂದ ಇಲ್ಲಿದೆ. ಒಮ್ಮೆ ಉತ್ತಾ ಇಲ್ಲ ಇದೆ ನೋಡಿ, ಉತ್ತಿನ ಮೇಲೆ ಕೂತಿರೋದ ಅಮ್ಮ, ಉತ್ತಿದ ಮಣ್ಣಲ್ಲೇ ಮಾಡಿರೋದ ಅಮ್ಮನ. ಉತ್ತ ಇಲ್ಲ ಇದೆಯಾ ಒಳಗಡೆ? ಉತ್ತಾ ಇದ್ದಂತ ಉತ್ತನ ಕರಗಿಸಿ ಆ ಅಮ್ಮನ್ ಮಾಡಿರೋದು. ಇದು ಆ ಲಿಂಗದ ಮುಳುಗೋಗಿತ್ತು ಇದ್ರೊಳಗಡೆ, ಇತ್ತದೊಳಗಡೆ ಜೀರ್ಣೋದ್ಧಾರದ ಮೇಲೆ ಎತ್ತಿರೋದ್ರೊಳಗಡೆ. ಆ ಉತ್ತವೆಲ್ಲ ಅವತ್ತಿನ ಕಾಲದಲ್ಲ, 800 ವರ್ಷದ ಅದಲ್ಲ, ಇವತ್ತದೇನಲ್ಲ ಅದೆಲ್ಲ. ಇದೆಲ್ಲ ಒಂದೇ ಬೌಂಡ್ರಿ ಇದ್ದಿದ್ದವಾಗ ಮೂಲ ಇಲ್ಲಿತ್ತು. ಆಮೇಲೆ ಅವರಲ್ಲಿ ವಿಗ್ರಹ ಮಾಡ್ಕೊಂಡಿದ್ರು, 400 ವರ್ಷದಿಂದ ಈ ವಿಗ್ರಹಗಳು ಮಾಡ್ಕೊಂಡಿದ್ರು. ಅದ್ರ ಬದಲು ಈ ವಿಗ್ರಹ ಅರ್ಚನೆ ಮತ್ತೆ ಅಭಿಷೇಕ ಮಾಡಕ್ಕೆ ಅಂತ ಇಲ್ಲಿ ಮಾಡಿದ್ವಿ. ಮೂರ್ತಿ ಹೊಸ ಅದು. ಥ್ಯಾಂಕ್ ಯು ಅಂಕಲ್, ತುಂಬಾ ಇನ್ಫಾರ್ಮೇಶನ್ ಕೊಟ್ರಿ. Kapala mala dhari